ನಾನೇನೆ. ಈ ಮನುಷ್ಯನನ್ನ ಬಿಗ್ ಬಾಸ್ ನಲ್ಲಿ ಸಹಸ್ಪರ್ಧಿಗಳು ಅದು ಹೇಗೆ 2 ವಾರ ಸಹಿಸಿಕೊಂಡ್ರೋ ಗೊತ್ತಿಲ್ಲ. ಕೋಟ್ಯಾಧಿಪತಿ ಓಟಿ ಹೊಡ್ಕೊಂಡು ಗಿಲ್ಲಿ ನಟನ ವಿರುದ್ಧ ಮಾತನಾಡುತ್ತಿದೆಯಲ್ಲ, ಅದು ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಿಎಂ ಜಾಗದಲ್ಲಿ ನಾನ್ ಮಲಗಿದ್ದೆ, ಡಿಸಿಎಂ ಜಾಗದಲ್ಲಿ ನಮ್ಮ ನಾಯಿ ಮಲಗಿದ್ದೆ ಅನ್ನುವಂತ ಮಾತು ಬಹು ಚರ್ಚೆಗೆ ಕಾರಣವಾಗಿತ್ತು. ಬಿಗ್ ಬಾಸ್ ಸ್ಪರ್ಧೆಯಿಂದ ಗಿಲ್ಲಿ ನಟ ಔಟ್ ಆಗಿದ್ದಾರೆ, ಅದಕ್ಕೆ ನಾನೇ ಕಾರಣ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಕುಡಿದ ನಶೆಯಲ್ಲಿ ಗಿಲ್ಲಿ ನಟನ ವಿರುದ್ಧ ಬಾಯಿಗೆ ಬಂದಾಗಿ ಮಾತಾಡಿ ತನ್ನ ಮರ್ಯಾದೆಯನ್ನ, ತನ್ನ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿಸ್ಕೊಂಡಿದ್ದಾರೆ ನಾಯಿ ಸತೀಶ್, ಅಂದ್ರೆ ಕ್ಯಾಡಬಾಂಬ್ ಸತೀಶ್ ಅವರು. ಹಾಗಾದ್ರೆ ಕುಡಿದ ಮತ್ತಿನಲ್ಲಿ ಗಿಲ್ಲಿ ನಟನ ವಿರುದ್ಧ ನಾಯಿ ಸತೀಶ್ ಆಡಿದಂತ ಮಾತೇನು? ಕುಡಿದ ನಶೆಯಲ್ಲಿ ಏನೆಲ್ಲ ಹೊರಗೆ ಬಿಟ್ರು, ಏನೆಲ್ಲ ತನ್ನ ತಪ್ಪು ಮಾತನಾಡಿದ್ರು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಈ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇಲ್ಲಿ ಅಶ್ವಿನಿ ಗೆಲ್ತಾರ ಅಥವಾ ಗಿಲ್ಲಿ ಗೆಲ್ತಾರೆ ಎನ್ನುವಂತ ಮಾತು ಇದೀಗ ಜೋರಾಗಿ ಚರ್ಚೆಯಾಗ್ತಾ ಇರುವ ನಡುವೆ ಇದೀಗ 100ಕ್ಕೆ 70ರಿಂದ 80% ಜನ ಗಿಲ್ಲಿಯೇ ಬಿಗ್ ಬಾಸ್ ಅನ್ನ ಗೆಲ್ತಾರೆ ಎನ್ನುವಂತ ಮಾತನ್ನ ಆಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೊರಗಡೆ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಿಗ್ ಬಾಸ್ ನಿಂದ ಹೊರಗೆ ಬಂದಂತ ಒಂದು 13-14 ಸ್ಪರ್ಧಿಗಳು ಕೂಡ ಇದೀಗ ಗಿಲ್ಲಿಯೇ ಗೆಲ್ತಾನೆ, ಗಿಲ್ಲಿಗೆ ತುಂಬಾ ಜನಪ್ರಿಯತೆ ಇದೆ ಮತ್ತು ಗಿಲ್ಲಿ ಬಿಗ್ ಬಾಸ್ಗೆ ಬೇಕಾದಂತ ಮೈಂಡ್ ಗೇಮ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅದರಿಂದ ಹೊರತಾಗಿ ಕಾಂಟ್ರವರ್ಸಿಗಳ ಮುಖಾಂತರ, ಕೆಟ್ಟ ಕಾಮೆಂಟ್ಸ್ ಗಳ ಮುಖಾಂತರ, ಜನಪ್ರಿಯ ವ್ಯಕ್ತಿಗಳನ್ನ ತೆಗಳುವಂತ ಮುಖಾಂತರ ತನಗೆ ಜನಪ್ರಿಯತೆಯನ್ನು ಮಾಡ್ಕೊಳ್ಬೇಕೆನ್ನುವಂತ ಹುಚ್ಚಿಗೆ ಬಿದ್ದಂತಿರುವ ಕ್ಯಾಡಬಾಂಬ್ ಸತೀಶ್, ಅಂದ್ರೆ ಡಾಗ್ ಬ್ರೀಡ್ ಸತೀಶ್ ಅವರು ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಇಲ್ಲೇ ತನಕ ಕ್ಯಾಡಬಾಂಬ್ ಸತೀಶ್ ಅವರು ಹೇಳಿದಂತ ಎಲ್ಲವನ್ನು ಕೂಡ ಒಂದು ಲೆವೆಲ್ಗೆ ನಾವು ಸಹಿಸಿಕೊಳ್ಬಹುದಿತ್ತು. ಅವರು 100 ಕೋಟಿ ನಾಯಿ ಸಾಕಿದ್ದಾರೆ, ಅವರು 2 ಲಕ್ಷ ಶರ್ಟ್ ಹಾಕ್ತಾರೆ, 3 ಲಕ್ಷ ಶರ್ಟ್ ಹಾಕ್ತಾರೆ, ಆದಂತೆ ಇದಂತೆ ನೀವು ಸೀರೀಸ್ ಆಫ್ ಅವರ ಒಂದು ವಿಡಿಯೋಸ್ ಗಳನ್ನ ಗಮನಿಸ್ತಾ ಇರಬಹುದು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬಂದು ಗಿಲ್ಲಿಯೇ ಗೆದ್ದು ಅಥವಾ ಅಶ್ವಿನಿ ಗೌಡರ ಗೆದ್ದು ಅಥವಾ ಬೇರೆ ಯಾವ ಸ್ಪರ್ಧೆ ಗೆದ್ದು ಬಂದ್ರು ಕೂಡ ಅವರ ವಿಡಿಯೋಗಳು ಲಕ್ಷಗಳಲ್ಲಿ ಓಡ್ತಾವೋ ಗೊತ್ತಿಲ್ಲ, ಅವರು ಅಷ್ಟು ಬೈಟ್ಗಳನ್ನ ಕೊಡ್ತಾರೆ ಗೊತ್ತಿಲ್ಲ. ಆದ್ರೆ ಕೇವಲ 2 ವಾರಕ್ಕೆ ಯಾವುದೂ ಟಾಸ್ಕ್ ಆಡದೆ ಯಾರ ಜನಪ್ರಿಯತೆಯನ್ನು ಗಳಿಸಿದೆ, ಕೇವಲ ದುಡ್ಡಿಂದ ಸಾಮಾಜಿಕ ಜಾಲತಾಣದ ಕೆಲವೊಬ್ಬರನ್ನ ಕರೆಸ್ಕೊಂಡು ವಿಡಿಯೋ ಮಾಡಿ ತನ್ನ ಶರ್ಟ್ ಅಲ್ಲಿರುವಂತ ಒಂದು ಲೋಗೋವನ್ನು ತೋರಿಸಿ ತನಗೆ 4 ಲಕ್ಷ 5 ಲಕ್ಷ ಅದಾಯ್ತು ಇದಾಯ್ತು, ತಾನು ಅಮೀರ್ ಖಾನ್ ಭೇಟಿಯಾದೆ, ನನಗೆ ಅಮೀರ್ ಖಾನ್ಗಿಂತ ಸ್ಮಾರ್ಟ್ ಆದ ಹುಡುಗಿ ಸಿಕ್ಕಿದ್ರು, ನಾನು ಸಿಎಂ ಅವರ ಬೆಡ್ ಅಲ್ಲಿ ನಾನು ಮಲಗಿದ್ದೆ, ಡಿಸಿಎಂ ಅವರ ಸೀಟ್ ಅಲ್ಲಿ ನಮ್ಮ ನಾಯಿ ಮಲಗಿತ್ತು ಎನ್ನುವಂತ ಸ್ಟೇಟ್ಮೆಂಟ್ ಗಳಲ್ಲಿ ಕೇಳಿ ಸಾಕಾಗಿತ್ತು. ಜೊತೆಗೆ ಅವರು ಪದೇ ಗಿಲ್ಲಿ ನಟನ ವಿರುದ್ಧ ಹರಿಹಾಯ್ತಾನೆ ಇತ್ತು. ಅದರಲ್ಲಿ ಮುಖ್ಯವಾಗಿ ಗಿಲ್ಲಿ ನಟ ಎನ್ನುವಂತ ಒಬ್ಬ ಕಳ್ಳ, ನನ್ನ ವಸ್ತ್ರ ಕದ್ದ, ನನ್ನ ಅದಕ್ಕೆ ಕದ್ದ, ನಾನು ಪ್ರೈವೇಟ್ ಬಟ್ಟೆಗಳನ್ನ ಕದ್ದ, ಅವನೊಬ್ಬ ದೊಡ್ಡ ಕಳ್ಳ, ಅವನಿಗೆ ಮ್ಯಾನರಿಸಮ್ ಇಲ್ಲ, ಅವನು ಹಲ್ಲುಜ್ಜಿಲ್ಲ, ಅವನು ಅದ್ ಮಾಡಲ್ಲ ಇದ್ ಮಾಡಲ್ಲ ಎನ್ನುವಂತ ವೈರುಧ್ಯವಾದಂತ ಹೇಳಿಕೆಯನ್ನು ಕೊಟ್ಟು ಕೆಂಗಣ್ಣಿಗೆ ಗುರಿಯಾಗಿದ್ರು. ಜೊತೆಗೆ ಇಷ್ಟು ಜನಪ್ರಿಯತೆ ಗಳಿಸ್ಲಿಕ್ಕೆ ಕಾರಣ ಅಂದ್ರೆ ಗಿಲ್ಲಿ ನಟನಿಗೆ ಎಲ್ಲರೂ ಸ್ಲಮ್ ಅವರು ಓಟ್ ಹಾಕ್ತಾರೆ. ಗಿಲ್ಲಿ ನಟನ ಇಷ್ಟು ಜನಪ್ರಿಯತೆಗೆ ಕಾರಣ ಅವನ ಸ್ಲಮ್ ಅಭಿಮಾನಿಗಳು. ಗಿಲ್ಲಿ ನಟನಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅವರೆಲ್ಲ ಸ್ಲಮ್ ಜನಗಳು ಎನ್ನುವಂತ ಮಾತನ್ನು ಹೇಳಿ ಈ ಕೊಳಚೆ ಪ್ರದೇಶದ ಅಕ್ಕಪಕ್ಕ ಇರುವಂತಹ ಜನರನ್ನ ಅವಮಾನ ಮಾಡಿದ್ದು ಆಗಿದೆ. ಅದಾದ ನಂತರ ಅದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ. 50% ಒಳ್ಳೆಯವರು, 50% ಕೆಟ್ಟವರು, ಹಾಗೆ ಹೀಗೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಎಲ್ಲವನ್ನೂ ಒಂದು ಹಂತದಲ್ಲಿ ಸಹಿಸಿಕೊಳ್ಬಹುದಿತ್ತು. ಆದ್ರೆ ಕುಡಿದ ಮತ್ತಿನಲ್ಲಿ ಆಡಿದಂತ ಮಾತಿದೆಯಲ್ಲ, ಅದು ಈಗ ದೊಡ್ಡ ಕಾಂಟ್ರವರ್ಸಿಯಾಗಿ ಇದೀಗ ಮಾನ ಮರ್ಯಾದೆಯನ್ನು ಹರಾಜಾಕುವಂತ ಹಂತಕ್ಕೆ ಹೋಗಿದೆ. ಅದರಲ್ಲೂ ಕೂಡ ಈ ಕ್ಯಾಡಬಾಂಬ್ ಸತೀಶ್ ಅಂದ್ರೆ ನಾಯಿ ಸತೀಶ್ ಅವರು ಕುಡಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾವುದೋ ಗಿಲ್ಲಿ ಅವರು ಸೋಲ್ತಾರೆ, ಗಿಲ್ಲಿಯವರ ವಿರುದ್ಧ ನೀವು ಮಾತಾಡಬೇಕು, ಗಿಲ್ಲಿಯವರ ವಿರುದ್ಧ ಬಯಸ್ತಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದವ್ರನ್ನ ಕರ್ಸ್ಕೊಂಡು ಒಂದು ಪಾರ್ಟಿ ಕೊಟ್ಕೊಂಡು, ಪಾರ್ಟಿಯಲ್ಲಿ ಏನು ಕೊಡಿದ್ರೆ ಗೊತ್ತಿಲ್ಲ, ಒಂದು ರೆಡ್ ಬುಲ್ಲಿಗೆ ಟೈಟ್ ಆಗುವಂತ ಈ ಮನುಷ್ಯ ಯಾವುದೋ ಒಂದು ಎಣ್ಣೆ ಕುಡ್ಕೊಂಡು ತನಗೆ ಪರಿವೇ ಇಲ್ಲದಂತೆ ಗಿಲ್ಲಿಯ ನಟ ಔಟ್ ಆಗಿದ್ರೆ ಔಟ್ ಆಗ್ಲಿಕ್ಕೆ ಕಾರಣ ನಾನೇ, ಗಿಲ್ಲಿ ನಟ ಬಿಗ್ ಬಾಸ್ ನಿಂದ ಹೊರಗೆ ಬಂದಾಯ್ತು, ಅದಕ್ಕೆ ನಾನೇ ಕಾರಣ, ಪಾರ್ಟಿ ತಗೊಳ್ಳಿ ಎನ್ನುವಂತ ಮಾತನ್ನು ಹೇಳಿ ಕುಣಿದು ಕುಪ್ಪಳಿಸಿ ವಿಚಿತ್ರವಾದ ಮ್ಯಾನರಿಸಮ್ ಮುಖಾಂತರ ಇದೀಗ ಅಪಹಾಸ್ಯಕ್ಕೆ ಈಡಾಗಿದ್ದಾರೆ. ಇನ್ಮುಂದೆ ಯಾವ ತರಹದ ಒಂದು ಕ್ಷಮೆ ಕೇಳ್ತಾರೋ ಅಥವಾ ತಾನು ತಮಾಷೆಗೆ ಹೇಳಿದಂತ ಉಲ್ಟಾ ಹೊಡಿತಾರೋ. ಯಾಕಂದ್ರೆ ಈ ಮಾತಿನ ಬರದಲ್ಲಿ ಮಾತನ್ನೇ ಬಂಡವಾಳವಾಗಿಸಿಕೊಂಡು ಜನಪ್ರಿಯತೆಯನ್ನು ಗಿಟ್ಟಿಸಿಕೊಳ್ಳುವಲ್ಲಿ, ದುಡ್ಡನ್ನೇ ಬಂಡವಾಳವಾಗಿಸಿಕೊಂಡು ಜನಪ್ರಿಯತೆಯನ್ನು ಹೇಗೆ ಪಡ್ಕೊಳ್ಬೇಕನ್ನುವಂತ ಒಂದು ಮುಖ್ಯವಾದಂತ ಲಕ್ಷಣ ಇಂಥ ವ್ಯಕ್ತಿಗಳಿಗೆ ಗೊತ್ತಿದೆ. ಅದರಲ್ಲೂ ಮುಖ್ಯವಾಗಿ
ಒಬ್ಬ ಪ್ರತಿಭೆಯಿಂದ ಬಂದಂತ ಗಿಲ್ಲಿ ನಟನಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳನ್ನ ಸುಖ ಸುಮ್ಮನೆ ತೆಗಳೋದು, ಸುಖ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ನಿನ್ಸೋದು, ಅವರಿಗೆ ಸ್ಲಮ್ ಅನ್ನೋದು, ಅಥವಾ CM ಜಾಗದಲ್ಲಿ ನಾನ್ ಮಲಗಿದ್ದೆ, DCM ಜಾಗದಲ್ಲಿ ನಾಯಿ ಮಲಗಿತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಡುವುದು ಎಲ್ಲವೂ ಕೂಡ ಒಂದು ವಿಚಿತ್ರವಾದ ಘಟನೆ ಅಂತ ಹೇಳ್ಬೋದು. ಅದರಲ್ಲೂ ಸಹಜವಾಗಿ ಕೊಡುವಾಗ ಈ ಪುಣ್ಯಾತ್ಮ ಪ್ರಚಾರಕ್ಕೆ ಅನ್ಬೋದು, ಆದ್ರೆ ಕುಡ್ದಾಗ ಗಿಲ್ಲಿ ನಟನೆ ಔಟ್ ಎನ್ನುವಂತ ಮಾತಿದೆ, ಅದು ಅನೇಕ ಟ್ರೋಲ್ಗಳಿಗೆ ಆಹಾರ ಆಗ್ತಿದೆ. ಯಾಕಂದ್ರೆ ಗಿಲ್ಲಿ ನಟ ನಾಮಿನೇಷನ್ ಆಗಿಲ್ಲ. ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಆಗಿದ್ದಂತವ್ರು ನಾಮಿನೇಷನ್ ಎಲಿಮಿನೇಷನ್ ಎನ್ನುವಂತ ಡಿಫ್ರೆನ್ಸ್ ಗೊತ್ತಿಲ್ಲ, ಅಥವಾ ನಾಮಿನೇಷನ್ ಆಗದೆ ಹೇಗೆ ಹೊರಬರ್ತಾರೆ ಎನ್ನುವಂತ ಒಂದು ಡಿಫ್ರೆನ್ಸ್ ಗೊತ್ತಿಲ್ಲ ಅಂದ್ರೆ ಅದು ಯಾವ ಎಣ್ಣೆ ಹೊಡೆದಿರಬೇಕು ನೀವೇ ಗೆಸ್ ಮಾಡ್ಬೇಕು. ಸಾಮಾನ್ಯ ಎಣ್ಣೆ ಆಗಿದ್ರೆ ಅದಕ್ಕೆ ಒಂದ್ ಲೆವೆಲ್ ಹಿಡ್ತಾ ಇತ್ತು. ಕೋಟಿ ಕೋಟಿ ಎನ್ನುವಂತ ಮಾತನಾಡ್ಕೊಂಡು ಯಾವ್ದೋ ಒಂದು ಲೋಕಲ್ ಓಟಿ ಹೊಡೆದಿರ್ಬೇಕನ್ಸತ್ತೆ ಈ ವ್ಯಕ್ತಿ. ಇದು ಇದೀಗ ಬಹು ಚರ್ಚೆಗೆ ಕಾರಣವಾಗ್ತಿದೆ. ಕೋಟ್ಯಾಧಿಪತಿ ಓಟಿ ಹೊಡೆದ ಕತೆ ಬಾರಿ ತುಂಬಾ ಚೆನ್ನಾಗುಂಟು. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಪ್ರಕರಣ ತಿರುವು ಪಡ್ಕೊಳ್ಳುತ್ತೆ ಮತ್ತು ಅದು ಒಂದು ಡ್ರಾಮಾ ಆಗಿ ಕನ್ವರ್ಟ್ ಆಗುತ್ತೋ ಅಥವಾ ಬೇರೆ ಬೇರೆ ತರ ಕನ್ವರ್ಟ್ ಆಗುತ್ತೋ, ಅಥವಾ ಇಲ್ಲ ನಾನು ಬೇಕಂತ ಹೇಳಿದ್ದೆ, ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳ್ಕೊಳ್ಳಿಕ್ಕೆ ನಾನು ಹೀಗಂದೆ, ನನಗೆ ಅಷ್ಟು ಗೊತ್ತಿಲ್ವಾ, ನನಗೆ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಬಗ್ಗೆ ನಮ್ಗೆ ಅರ್ಥ ಆಗಲ್ವಾ, ನಿಮ್ಮ ಅಭಿಪ್ರಾಯವನ್ನ ತಿಳ್ಕೊಳ್ಳಿಕ್ಕೆ ನಾನು ಹಾಗಂದಿದ್ದೆ ಅನ್ನುವಂತ ಮಾತು ಹೇಳಿದ್ರು ಅದ್ರ ಅಚ್ಚರಿ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕ ಇದ್ದವರು ಕೂಡ ಸ್ವಲ್ಪ ಮಟ್ಟಿಗೆ ಪ್ರೇರೇಪಿತರಾದಂಗೆ ಕಂಡು ಬರ್ತಾ ಇತ್ತು. ಏನೇ ಆಗ್ಲಿ, ಗಿಲ್ಲಿಯವರು ಗಿಲ್ಲಿ, ಬಿಗ್ ಬಾಸ್ ನಲ್ಲಿ ಇರುವಂತವ್ರು ಎಲ್ಲರೂ ಗಿಲ್ಲಿ, ಅದರಿಂದ ನಮ್ಗೇನು ಡಿಫರೆನ್ಸ್ ಆಗ್ಬೇಕಂತಿಲ್ಲ. ಆದ್ರೆ ಒಂದು ಮಾತು ಸತ್ಯ, ಪ್ರಚಾರಕ್ಕಾಗಿ ಹುಚ್ಚುಚ್ಚು ತರ ಆಡಬಾರ್ದು ಅನ್ನೋದು ಕೂಡ ನಮ್ಮ ಕಳಕಳಿಯ ಮನವಿಯಾಗಿದೆ. ಮತ್ತು ಅನೇಕ ಟ್ರೋಲ್ ಪೇಜ್ಗಳಿಗೆ ಕೆಡಬಂ ಸತೀಶ್ ಅವರ ಒಂದು ಈ ಮಾತಿದೆಯಲ್ಲ, ಅಂದ್ರೆ ಕೋಟ್ಯಾಧಿಪತಿ ಓಟಿ ಹೊಡೆದುಕೊಂಡ ಕತೆ ಇದೆಯಲ್ಲ, ಅದು ಇದೀಗ ಬಹು ಚರ್ಚೆಗೆ ಕಾರಣವಾಗ್ತಿದೆ. ಇನ್ನು ಮುಂದಾದ್ರೂ ಕೂಡ ಕೆಡಬಂ ಸತೀಶ್ ಅವರು ಇಂತಹ ಪ್ರಚಾರಗಳಿಂದ ಪ್ರಚಾರ ಆಗ್ಲಿ, ನೀವು ಕೋಟ್ಯಾಧಿಪತಿ ಆಗಿರ್ಲಿ, ನಿಮ್ಗೆ 3 ಲಕ್ಷ 4 ಲಕ್ಷ ಶರ್ಟ್ ಆಗಿರ್ಲಿ, ಎಲ್ಲವೂ ಕೂಡ ನಿಮ್ಮ ಒಂದು ಸ್ವಂತ ಶ್ರಮದಿಂದ, ನಿಮ್ಮ ಸ್ವಂತ ದುಡಿಮೆಯಿಂದ, ನಿಮ್ಮ ಒಂದು ವೈಯಕ್ತಿಕ ಬದುಕಿನ ನಿಮ್ಮ ವೃತ್ತಿಪರತೆಯಿಂದ ಮಾಡಿದ್ದು, ಮತ್ತು ಅದರಲ್ಲೂ ನಾಯಿ ಅನ್ನುವಂತ ಒಂದು ನಿಯತ್ತಿನ ಪ್ರಾಣಿಯನ್ನು ಸಾಕೊಂಡು ಅದನ್ನ ನೀವು ಪ್ರಸಿದ್ಧಿ ಮಾಡಿದ್ದು ಕೂಡ ನಿಮ್ಮ ಒಂದು ವೃತ್ತಿಪರತೆಗೆ ಹಿಡಿದ ಗೌರವ ಆಗಿದೆ. ಆದ್ರೆ ಅಂತ ವ್ಯಕ್ತಿಗಳು ಮಾತಿನ ಬರದಲ್ಲಿ ಅಥವಾ ಏನೋ ಒಂದು ಸಾಧಿಸುವ ಬರದಲ್ಲಿ, ಏನೋ ಒಂದು ಹೇಳುವ ಬರದಲ್ಲಿ ಮತ್ತಿನ್ನೇನೋ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡ್ರೆ ಅದು ಟ್ರೋಲ್ಗಳಿಗೆ ಅಥವಾ ಒಂದು ಕಾಮಿಡಿಗೆ ಆಹಾರವಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.